ಸೊ ಹೌ ಡು ಯು ಡೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಹೊಸ ಗಾಡಿ ತೊಗೊತಿದ್ರೆ ಈ ವಿಡಿಯೋನ ಮರಿದೆ ಕೊನೆ ತನಕ ನೋಡಿ, ಯಾಕೆಂದರೆ ನಾನು ಕಂಪ್ಲೀಟಾಗಿ ಹೇಳ್ತೀನಿ. ಇವಾಗ ನೀವು ಎಲ್ಲೆಲ್ಲಿ ಒಂದೊಂದು ರೂಪಾಯಿನೂ ಉಳಿಸ್ಬೋದು ಅಂತ, ಮತ್ತು ಡೆಲಿವರಿ ಆದಮೇಲೆ ಸರ್ವಿಸಲ್ಲಿ ಏನೇನು ಸ್ಕ್ಯಾಮ್ ಮಾಡ್ತಾರೆ ಪ್ರತಿಯೊಂದು ಹೇಳ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಮತ್ತು ನೀವೇನಾದ್ರು ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೀವು ಹೊಸ ಗಾಡಿ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿರ್ತೀರಾ, ಮತ್ತು ರಿಸರ್ಚ್ ಕೂಡ ಮಾಡಿರ್ತೀರಾ ಯಾವ್ದು ತೊಗೋಬೇಕು ಅಂತೆಲ್ಲ ಫಿಕ್ಸ್ ಆದಮೇಲೆ ನೀವು ಕಾಮನ್ ಆಗಿ ಶೋರೂಮ್ಗೆ ಕಾಲ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಡೀಟೇಲ್ಸ್ ಕೇಳ್ತೀರಾ. ಅದು ಮೇಯ್ನ್ ಥಿಂಗು. ಇದನ್ನು ನೀವು ಯಾವಾಗಲೂ ಮಾಡಿ. ನಿಮ್ಮ ನಿಯರ್ ಬೈ ಇರೋ ಎಲ್ಲ ಶೋರೂಮ್ಗೂ ಕಾಲ್ ಮಾಡಿಬಿಟ್ಟು ಪ್ರೈಸ್ ಏನಿದೆ ಕೇಳ್ಕೊಳ್ಳಿ. ಇದು ಫಸ್ಟ್ ಸ್ಟೆಪ್ಪು ನೀವು ಮಾಡಬೇಕಾಗಿರೋದು. ಇದರಲ್ಲೇ ತುಂಬ ಉಳಿಸ್ಬೋದು ನೀವು. ಮೇಜರ್ ಅಂದರೆ ಏನೊಂದು 1 ಲಕ್ಷ ತನಕ ಎಲ್ಲ ಅಲ್ಲ, ಒಂದು ಅಟ್ಲೀಸ್ಟ್ ಒಂದು 5 to 6K ಇಲ್ಲೇ ಉಳಿಸ್ಬೋದು ನೀವು. ಯಾಕೆಂದರೆ ಪ್ರತಿಯೊಂದು ಸಿಟಿಲೂ ಡಿಫರ್ ಆಗುತ್ತೆ ಪ್ರೈಸ್ಗಳು. ಸುಮಾರು ಜನ ಇಲ್ಲೇ ಲೇಸಿನೆಸ್ಗಳನ್ನ ತೋರಿಸ್ಬಿಡ್ತಾರೆ, ಯಾರು ಜಾಸ್ತಿ ಕಾಲ್ ಮಾಡಿ ಕೇಳಕ್ಕೆ ಹೋಗಲ್ಲ. ಹತ್ರದಲ್ಲಿ ಯಾವ ಶೋರೂಮ್ ಇದೆ ಅಲ್ಲಿಗೆ ಹೋಗ್ಬಿಟ್ಟು ತೊಗೊಂಡ್ಬಿಡ್ತಾರೆ. ಅಂಥ ಕೆಲಸ ಮಾಡೋಕೆ ಹೋಗ್ಬೇಡಿ, ಯಾಕೆಂದರೆ ನೀವು ಇಲ್ಲೇ ಆಲ್ಮೋಸ್ಟ್ ಸುಮಾರು ದುಡ್ಡನ್ನ ಉಳಿಸ್ಬೋದು. ಒಂದು 5,000 ಉಳಿದ್ರೂ ಪರವಾಗಿಲ್ಲ, ಪೆಟ್ರೋಲ್ಗೆ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ಇದಾಯಿತು. ಇವಾಗ ಎಲ್ಲ ಕಡೆ ಕಾಲ್ ಮಾಡಿ ಕೇಳ್ತೀರಾ, ಎಲ್ಲ ಒಂದು ಪ್ರೈಸ್ ಹೇಳ್ತಾರೆ. ಯಾರ್ದು ಕಡಿಮೆ ಇರುತ್ತೆ ಪ್ರೈಸು ಆ ಶೋರೂಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ರಿಸರ್ಚ್ ಮಾಡಿ ಗಾಡಿ ಬಗ್ಗೆ. ಏನು ರಿಸರ್ಚ್ ಮಾಡಬೇಕಂದ್ರೆ ಆನ್ಲೈನ್ ವೆಬ್ಸೈಟ್ಗಳೆಲ್ಲ ಹೋಗಿ, ಕಂಪ್ನಿದೆ ಏನು ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅಲ್ಲಿ ಎಕ್ಸ್ ಶೋರೂಮ್ ಪ್ರೈಸ್ ನೋಡಿ. ಫಸ್ಟ್ ಹೋಗಿ ಎಕ್ಸ್ ಶೋರೂಮ್ ಪ್ರೈಸ್ ಮೇಲೆ ಇನ್ನೂ ಜಾಸ್ತಿ ಹೇಳ್ತವ್ರಾ ಅಥವಾ ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದಾರೆ, ಕಡಿಮೆ ಹೇಳ್ತವ್ರಾ, ಇದನ್ನೆಲ್ಲ ವಿಚಾರಿಸಿ ಶೋರೂಮಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಶೋರೂಮ್ ವಿಸಿಟ್ ಮಾಡಿ. ಒಂದ್ಸತಿ ಶೋರೂಮ್ ವಿಸಿಟ್ ಮಾಡ್ಬಿಟ್ಟು ನಿಮ್ದು ಏನು ಬುಕಿಂಗ್ ಪ್ರೊಸೀಜರ್ ಇದೆ ಬುಕಿಂಗ್ ಮಾಡ್ಕೊಳ್ಳಿ. ಎಷ್ಟು ಮಿನಿಮಮ್ ಅಮೌಂಟ್ ಎಷ್ಟು ಕೊಡಬೇಕು ಕೇಳಿಬಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಮ ಗಾಡಿನ. ಬುಕಿಂಗ್ ಮಾಡಾದ್ಮೇಲೆ ಯಾವಾಗ ನಿಮ್ಮ ಗಾಡಿ ಬರುತ್ತೋ ಇಲ್ಲಿ ನೀವು ಮೆಜಾರಿಟಿ ಏನೇನು ಸೇವ್ ಮಾಡ್ಬೋದು ಇಲ್ಲಿ ಸೇವ್ ಮಾಡ್ಬೋದು ನೀವು. ಬುಕ್ಕಿಂಗ್ ಎಲ್ಲ ಆಗಿ ಯಾವಾಗ ನಿಮ್ಮ ಗಾಡಿ ಸರ್ವಿಸ್ ಸೆಂಟರ್ ಹತ್ರ ಬರುತ್ತೋ ನೀವು ಯಾವಾಗ ವಿಸಿಟ್ ಮಾಡ್ಬೋದು. ಅವ್ರು ಫೋನ್ ಮಾಡ್ತಾರೆ ಗಾಡಿ ಬಂದಿದೆ ಅಂತ. ನೀವು ಫುಲ್ ಕ್ಯಾಶ್ಗೆ ಹೋಗ್ತಾ ಇದ್ರೆ, ಫುಲ್ ಕ್ಯಾಶಲ್ಲಿ ಗಾಡಿ ತೊಗೊತೀರಾ ಅಂದರೆ ಫುಲ್ ಕ್ಯಾಶ್ ರೆಡಿ ಮಾಡ್ಕೊಂಬಿಡಿ ಫಸ್ಟು. ಎಕ್ಸ್ ಶೋರೂಮ್ ಪ್ರೈಸ್ಗೆ ಮಾತ್ರ. ಎಕ್ಸ್ ಶೋರೂಮ್ ಪ್ರೈಸ್ ಏನಾದ್ರು ಫುಲ್ ಕ್ಯಾಶ್ ನೀವು ರೆಡಿ ಆಗಿದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಪೇ ಮಾಡಿಬಿಡಿ. ಗಾಡಿ ನಿಮಗೆ ನಿಮ್ಮ ಹೆಸ್ರಿಗೆ ಲಾಕ್ ಮಾಡ್ಕೊಂಬಿಡಿ ಅದನ್ನ. ಅದಾದ್ಮೇಲೆ ಬರೋದು ರೋಡ್ ಟ್ಯಾಕ್ಸು, RTO ಟ್ಯಾಕ್ಸ್ ಏನಿದೆ. RTO ಟ್ಯಾಕ್ಸು ಆದಷ್ಟು ನೀವೇ ಗಾಡಿ ತೊಗೊಂಡೋಗಿ ಕಟ್ಟಕ್ಕೆ ನೋಡಿ. ಇದರಿಂದ ನಿಮಗೂ ಹೆಂಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆಗುತ್ತೆ ಅಂತಲೂ ಗೊತ್ತಾಗುತ್ತೆ. ಪ್ಲಸ್ ನೀವೇನಾದ್ರು ಫ್ಯಾನ್ಸಿ ನಂಬರ್ ಹಾಕ್ಸ್ಕೊತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು ನೀವು. ಆಮೇಲೆ ಹಿಡನ್ ಚಾರ್ಜಸ್ಗಳನ್ನ ಹಾಕಿರ್ತಾರೆ ಕೆಲವೊಂದು. ನಂಬರ್ ಪ್ಲೇಟ್ HSRP ಮೇಲೆ, ಆಮೇಲೆ RC ಕಾರ್ಡ್ ಮೇಲೆ, ಅದಾದ್ಮೇಲೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತಾನು ಹಾಕ್ತಾರೆ ಕೆಲವರು ಹಾಕಲ್ಲ, ಕೆಲವ್ರು ಹಾಕ್ತಾರೆ. ಬಟ್ ಅದು ಡಿಫರ್ ಆಗುತ್ತೆ. ಅದರಿಂದ ನೀವೇ ಮಾಡಿಸ್ಕೊಂಡ್ಬಿಟ್ರೆ ಬೆಟರು. ನೀವೇನು ರೋಡ್ ಟ್ಯಾಕ್ಸ್ ಕಟ್ತೀರಾ ಅದರಲ್ಲಿ HSRP RC ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ. ರೋಡ್ ಟ್ಯಾಕ್ಸ್ ಅಂತ ಒಂದು ಬಂದಮೇಲೆ ಎಲ್ಲ ಇನ್ಕ್ಲೂಡೆಡ್. ಅದು ಸಪ್ರೇಟಾಗಿ HSRP, ಸಪ್ರೇಟಾಗಿ RC ಕಾರ್ಡು ಇದೆಲ್ಲ ಏನು ಇರಲ್ಲ. ಇವೆಲ್ಲ ಅವ್ರು ದುಡ್ಡು ಮಾಡ್ಕೊತಾರೆ, ಅವ್ರ ಜೇಬ್ಗೆ ಹೋಗುತ್ತೆ ಈ ಕಾಸೆಲ್ಲ. ನೀವು ಎಕ್ಸ್ಟ್ರಾ ಕೊಟ್ಟರೆ ಇಲ್ಲೂ ಕೂಡ ದುಡ್ಡು ಉಳಿಸ್ಬೋದು ನೀವು. ಅದಾದ್ಮೇಲೆ ಬರೋದು ಇನ್ಶೂರೆನ್ಸಲ್ಲಂತೂ ನೀವು ನಿಮ್ಗೆ ಯಾರಾದರೂ ಏಜೆಂಟ್ ಹೊರಗಡೆ ಗೊತ್ತಿದ್ರೆ ಹೊರ್ಗಡೆನೇ ಮಾಡಿಸ್ಕೊಳ್ಳೋದು ಬೆಟರು ನೀವು. ಯಾಕೆಂದರೆ ಇನ್ಶೂರೆನ್ಸಲ್ಲೇ ಜಾಸ್ತಿ ದುಡ್ಡು ಹೋಗೋದು. ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲೇ ತೊಗೊಳ್ಳಿ. ನನ್ನ ಕೇಸಲ್ಲೇ GTಗೆ 25K ಕೋಟ್ ಮಾಡ್ತಾಯಿದ್ರು, 25.3K ಕೋಟ್ ಮಾಡ್ತಾಯಿದ್ರು ಅವರು. ಈ 25.3Kಯಲ್ಲಿ ಜಸ್ಟ್ 1 year ಫಸ್ಟ್ ಪಾರ್ಟಿ, 5 year ಥರ್ಡ್ ಪಾರ್ಟಿ ಅಷ್ಟೇ. ಎಕ್ಸ್ಟ್ರಾ ಏನೂ ಆ್ಯಡ್ ಆನ್ಸ್ ಇಲ್ಲ. ಬಟ್ ನಾನು ಹೊರಗಡೆ ಮಾಡಿಸಿರೋದ್ರಲ್ಲಿ 26K ಆಯಿತು. ಬಟ್ ಎಕ್ಸ್ಟ್ರಾ ಆ್ಯಡ್ ಆನ್ಸ್ಗಳಿದೆ. 0 ಡಿಪ್ರಿಸಿಯೇಷನ್ ಆಗಿರ್ಬೋದು, ಆ್ಯಂಟಿ ಥೆಫ್ಟ್ ಆಗಿರ್ಬೋದು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಮೇಲೆ ಇನ್ಶೂರೆನ್ಸ್ ಆಗಿರ್ಬೋದು. ಈ ಥರ ಎಲ್ಲ ಎಕ್ಸ್ಟ್ರಾ ಆ್ಯಡ್ ಆನ್ಸ್ ಮಾಡಿಸಿದ್ದೀನಿ ನಾನು. ಸೊ ಇದೆಲ್ಲ ಸೇರಿ 26K ಆಗಿರೋದು. ಬಟ್ ಶೋರೂಮಲ್ಲಿ ಒನ್ ಅಮೌಂಟ್ 25K ಬರೀ ಇನ್ಶೂರೆನ್ಸ್ಗೆ. ಅದೇ ಒರಿಜಿನಲ್ ಕಾಸ್ಟ್ ಅದರದ್ದು 21-22K ಅಷ್ಟೇ ಬರೋದು. ಮ್ಯಾಕ್ಸಿಮಮ್ 23K ಆಗಿರುತ್ತೆ. ಇನ್ನು ಎಕ್ಸ್ಟ್ರಾ 2,000 ಅವ್ರಿಗೆ. ಬರೀ 2,000 ತಾನೇ ಹೋದ್ರೋಗ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಬಟ್ ಒಂದು ಗಾಡಿಯಿಂದ 2,000 ಗುರು. ಇಂಥದವ್ರು ಎಷ್ಟು ಗಾಡಿ ಸೇಲ್ ಮಾಡ್ತಾರೆ ಯೋಚನೆ ಮಾಡ್ಕೊಳ್ಳಿ. ಒಂದು ಗಾಡಿಗಿಷ್ಟು ಅಂತ ಮೇಯ್ನ್ ಕಂಪ್ನಿಯವರು ಡೀಲರ್ಸ್ಗೆ ಕೊಡ್ತಾರೆ. ಅದ್ರ ಮೇಲೆ ಈ ಥರ ಎಕ್ಸ್ಟ್ರಾ ಚಾರ್ಜಸ್ಗಳನ್ನ ಅವ್ರು ಮಾಡ್ಕೊತಾರೆ ಒಂದೊಂದು ಗಾಡಿ ಮೇಲೆ. ಅಂದರೆ ಎಷ್ಟು ಪ್ರಾಫಿಟ್ ಆಗುತ್ತೆ ಯೋಚನೆ ಮಾಡಿ. ಇದೆಲ್ಲ ಇಲ್ಲೀಗಲ್ಲು. ಕಂಪ್ನಿಯವರೇ ದುಡ್ಡು ಕೊಟ್ಟಿರ್ತಾರೆ, RTO ಚಾರ್ಜಸ್ಸು ಅದು ಇದು ಎಲ್ಲನೂ. ಬಟ್ ಅವರು ನಮ್ಮ ಹತ್ರ ಎಕ್ಸ್ಟ್ರಾ ಕೇಳ್ತಾರೆ ಅದಕ್ಕೆ ಇದಕ್ಕೆ ಅಂತ. ಇದು ಸುಪ್ರೀಂ ಕೋರ್ಟ್ ಪ್ರಕಾರ ಇಲ್ಲೀಗಲ್. ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ, ಅಲ್ಲೂ ಬರುತ್ತೆ ರಿಸಲ್ಟ್ಸು. ಸುಪ್ರೀಂ ಕೋರ್ಟ್ ಪ್ರಕಾರ ಇಲ್ಲೀಗಲ್ ಇದು. ಬಟ್ ಅವರು ಡೀಲರ್ಸ್ ಎಲ್ಲ ಮಾಡ್ತಾರೆ ಇದನ್ನ. ನೀವು ರಿಪೋರ್ಟ್ ಕೂಡ ಮಾಡ್ಬೋದು ನಿಮ್ಮ ಹತ್ರ ಯಾರಾದರೂ ಹಿಂಗೆ ಮಾಡಿದ್ರೆ. ಸೊ ಇನ್ಶೂರೆನ್ಸ್ ಆದಮೇಲೆ ಬರೋದು ಎಕ್ಸ್ಟೆಂಡೆಡ್ ವ್ಯಾರಂಟಿ, ಆಕ್ಸೆಸರೀಸು, ಅದು ಇದು ಏನೇನೋ ಹೇಳ್ತಾರೆ. ಅದೆಲ್ಲ ನೀವೇನು ತಗೊಳಕ್ ಹೋಗ್ಬೇಡಿ. ಆಮೇಲೆ ಡೆಲಿವರಿಗೆ ಅಂತಾನು ಎಕ್ಸ್ಟ್ರಾ ಚಾರ್ಜಸ್ ಇಸ್ಕೊಂತಾರೆ.
ಡೆಲಿವರಿ ಚಾರ್ಜಸ್ ಅಂತ ಹಾಕ್ಬಿಟ್ಟು ಸಪ್ರೇಟ್ ಬ್ರೇಕಪ್ಪಲ್ಲಿ ಹಾಕಿರ್ತಾರೆ. ಅದನ್ನ ನನಗೇನು ಹಾಕಿರಲಿಲ್ಲ, ಬಟ್ ತುಂಬ ಜನ ಡೀಲರ್ಸ್ ಹಾಕ್ತಾರೆ ಅದನ್ನ. ಹಂಗೇನಾರು ಹಾಕಿದ್ರೆ ನಾನು ಡೆಲಿವರಿನೇ ತಗೊಳ್ಳಲ್ಲ ಗುರು, ಬೇಡ ನನಗೆ ಬೇರೆ ಶೋರೂಮಲ್ಲಿ ನಾನು ನೋಡ್ಕೊತೀನಿ ಬಿಡು ಅಂತ ಡೈರೆಕ್ಟಾಗಿ ಹೇಳ್ರಿ. ನೆಕ್ಸ್ಟು ಆಕ್ಸೆಸರೀಸು ಆಲ್ಮೋಸ್ಟ್ ನಿಮಗೆ ಏನೇನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಹಾಕ್ಸ್ಕೊಂಡಿದ್ದ ಆಕ್ಸೆಸರಿ ಏನಂದರೆ ಸಂಪ್ ಗಾರ್ಡು. ಅದು ಬೇರೆ ಕಡೆ ಎಲ್ಲೂ ಸಿಗಲ್ಲ, ಅಷ್ಟು ಕ್ವಾಲಿಟಿನೂ ಇರಲ್ಲ. ಬಟ್ ಅದೊಂದು ನಾನು ಹಾಕ್ಸ್ಲೇಬೇಕಾಯ್ತು. ಬೇರೆ ಇನ್ನೇನೇ ಇದ್ದರೂ ಹೊರಗಡೆ ತೊಗೊಂಬಿಡಿ, ಆಫ್ಟರ್ ಮಾರ್ಕೆಟಲ್ಲಿ 50% ಆಫ್ ಪ್ರೈಸ್ಗೆ ನಿಮ್ಗೆ ಸಿಕ್ಬಿಡುತ್ತೆ ಎಲ್ಲ. ಅದಕ್ಕಿಂತ ಚೆನ್ನಾಗಿರೋದು ಆಕ್ಸೆಸರೀಸಲ್ಲೂ ತುಂಬ ದುಡ್ಡು ಮಾಡ್ಕೊತಾರೆ ಡೀಲರ್ಸ್ಗಳು. ಸೊ ಇದೆಲ್ಲ ಆದಮೇಲೆ ನಿಮ್ಮದು ಡೆಲಿವರಿ ಎಲ್ಲ ಆಗಿರುತ್ತೆ. ನೆಕ್ಸ್ಟು ಸರ್ವೀಸಲ್ಲಿ ಏನು ದಂಧೆ ಮಾಡೋದು ಇವರು ಅಂದರೆ, ನೀವು ಸರ್ವೀಸಿಗೆ ಬಿಟ್ಟಿರ್ತೀರಾ, ಜನರಲ್ ಸರ್ವಿಸ್ ಕಾಸ್ಟ್ ಏನಿರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಏನೇನು ಹಾಕ್ತಾರೆ ಅಂದರೆ ಪಾಲಿಶು. ಸೊ ಇದೆಲ್ಲ ನಿಮಗೆ ಹೇಳ್ದಂಗೆ ಹಾಕ್ತಾರೆ, ನಿಮ್ಗೇನು ಕೇಳೋದೇ ಇಲ್ಲ. ಪಾಲಿಶ್ ಹಾಕ್ತಾಯಿದ್ದೀನಿ ಸರ್, ಫೋಮ್ ವಾಶ್ ಮಾಡ್ತಾಯಿದ್ದೀನಿ, ಅದು ಇದು ಏನು ಕೇಳಲ್ಲ. ಡೈರೆಕ್ಟಾಗಿ ಅಪ್ಲೈ ಮಾಡಿಬಿಟ್ಟು ಲಾಸ್ಟಲ್ಲಿ ಟ್ಯಾಕ್ಸ್ ಇನ್ವಾಯ್ಸ್ ಏನು ಕೊಟ್ಟಿರ್ತಾನೆ ಅದ್ರಲ್ಲಿ ಲಾಸ್ಟಲ್ಲಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ ಇದು ಅಂತ. ನಾವೇನು ಹೇಳ್ದೇ ಇದ್ರೂ ಮಾಡಿಬಿಟ್ಟಿರ್ತಾರೆ ಅದನ್ನ. ಸೊ ನೀವು ಫಸ್ಟೇ ಹೇಳ್ಬಿಡಿ, ಅಥವಾ ನೀವೇ ನಿಂತ್ಕೊಂಡು ಮಾಡಿಸ್ಬಿಟ್ರೆ ಒಳ್ಳೇದು ಸರ್ವೀಸ್ನ. ಆಮೇಲೆ ಸರ್ವೀಸಲ್ಲಿ ಇನ್ನೇನು ಸ್ಕ್ಯಾಮ್ಗಳು ಮಾಡ್ತಾರೆ ಅಂದರೆ, ನೀವೇನಾದರೂ ಗಾಡಿನ ಸರ್ವೀಸಿಗೆ ಬಿಟ್ಬಿಟ್ಟು ಮನೆಗೆ ಹೋಗಿದ್ರೆ ಚೆನ್ನಾಗಿರೋ ಪಾರ್ಟ್ನ ತೊಗೊಂಬಿಟ್ಟು ಇನ್ನೊಂದು ಹೊಸ ಪಾರ್ಟ್ನ ನಿಮ್ಮ ಗಾಡಿಗೆ ಹಾಕ್ಬಿಟ್ಟು ಅದನ್ನೂ ಆ್ಯಡ್ ಮಾಡಿಬಿಡ್ತಾರೆ, ಸರ್ ಇದು ಹೋಗಿತ್ತು ಅಂದ್ಬಿಟ್ಟು. ಸೊ ನೀವು ಆದಷ್ಟು ನಿಂತ್ಕೊಂಡು ಮಾಡ್ಸೋಕ್ಕೆ ಟ್ರೈ ಮಾಡಿ ಸರ್ವೀಸ್ನ. ನಿಮ್ಮ ಟೈಮ್ ಇಲ್ಲ ಅಂದಾಗ ಮಾತ್ರ ಬಿಟ್ಬಿಟ್ಟು ಹೋಗಿ, ಅದು ಟ್ರಸ್ಟೆಡ್ ಸರ್ವಿಸ್ ಸೆಂಟರ್ಸಲ್ಲಿ ಮಾತ್ರ. ಇಲ್ಲಾಂದರೆ ನಿಂತ್ಕೊಂಡು ಮಾಡಿಸಿ, ಯಾಕೆಂದ್ರೆ ನಿಮಗೂ ಒಳ್ಳೆಯದು. ಅದು ಏನೇನು ಮಾಡ್ತಾರೆ ಅಂತ ನಿಮಗೂ ನಾಲೆಡ್ಜ್ ಬಂದಂಗೆ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ನಿಂತ್ಕೊಂಡು ಮಾಡಿಸ್ಬಿಡಿ ಅಂತ. ಆಮೇಲೆ ನಾನು ಫೈನಲಾಗಿ ಏನು ಹೇಳೋದಂದರೆ, ಗಾಡಿ ತೊಗೊಬೇಕಾದ್ರೆ ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬೇಡಿ. 1 ತಿಂಗಳು 2 ತಿಂಗಳು ಲೇಟ್ ಆದರೂ ಪರವಾಗಿಲ್ಲ, ಎಲ್ಲನೂ ನೋಡ್ಬಿಟ್ಟು ಕ್ಲೀನಾಗಿ ನಿಧಾನಕ್ಕೆ ತೊಗೊಳ್ಳಿ ಗಾಡಿನ. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.